ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿರುವಂತಹ ನಿವೇಶನ ಇರಬಹುದು ಅಥವಾ ಮನೆಗಳನ್ನು ಹೊಂದಿರುವಂತಹ ಬಿ ಖಾತಾಯಿಂದ ಸಂಕಷ್ಟದಲ್ಲಿದ್ದಂತಹ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಇದೀಗ ಬಿಗ್ ರಿಲೀಫ್ ಅನ್ನು ಕೊಡ್ತಾ ಇದೆ. ಅನಧಿಕೃತ ಬಡಾವಣೆಗಳಲ್ಲಿರುವಂತಹ ಆಸ್ತಿಗಳಿಗೆ ಸಂಪೂರ್ಣವಾದಂತಹ ಮಾಲೀಕತ್ವದ ಹಕ್ಕನ್ನು ಕಲ್ಪಿಸಿಕೊಡ್ತಾ ಇದೆ ಸರ್ಕಾರ. ಪಕ್ಕಾ ಖಾತೆ ನೀಡುವಂತಹ ಅತ್ಯಂತ ಮಹತ್ವದ ನಿರ್ಧಾರವನ್ನು ವಿಧಾನಸಭೆ ಅಂಗೀಕಾರವನ್ನು ಮಾಡಿದೆ. ಶುಕ್ರವಾರ ವಿಧಾನಸಭೆಯಲ್ಲಿ ವಿಧೇಯಕವನ್ನು ಮಂಡಿಸಿ ವಿವರಣೆಯನ್ನು ಕೊಟ್ಟಂತಹ ಸಚಿವರು ಕೃಷ್ಣ ಬೈರೇಗೌಡರು ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಸಹ ಸಂಪೂರ್ಣವಾದಂತಹ ಆಸ್ತಿ ಭದ್ರತೆ ನೀಡೋದು ನಮ್ಮ ಸರ್ಕಾರದ ಹಾಗೆ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪ ಆಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಗರ ಪಾಲಿಕೆಗಳ ಕಾಯ್ದೆ ಸೆಕ್ಷನ್ 284ಕ್ಕೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಈ ರೀತಿಯಾಗಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಕಳೆದ 3-4 ದಶಕಗಳಿಂದ ರಾಜ್ಯಾದ್ಯಂತ ನಗರ ಭಾಗಗಳಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದೆ. ಅಕ್ರಮ ನಡೀತಾನೇ ಇದೆ ಅಂತ ತಿಳಿದೂ ಸಹ ಈ ಹಿಂದಿನ ಸರ್ಕಾರಗಳು ಅಕ್ರಮಗಳ ತಡೆಗೆ ಮುಂದಾಗಲಿಲ್ಲ. ಕಾನೂನನ್ನು ಕಡೆಗಣಿಸಿ ಬಡಾವಣೆಯನ್ನು ನಿರ್ಮಾಣ ಮಾಡಬಾರ್ದು ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಕೂಡ ಬಡಾವಣೆ ನಿರ್ಮಾಣದಾರರಿಗೂ ಸಹ ಇಲ್ಲದಂತಹ ಕಾರಣ ಇಂದು ಆಸ್ತಿ ಮಾಲೀಕರಿಗೆ ಹತ್ತಾರು ತೊಂದರೆಗಳು ಎದುರಾಗ್ತಾ ಇದೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅನಧಿಕೃತವಾಗಿ ನಿರ್ಮಾಣಗೊಂಡಂತಹ ನಿವೇಶನಗಳಲ್ಲಿ ಅಗತ್ಯವಿದ್ದಷ್ಟು ಅಗಲ ರಸ್ತೆಗಳು ಇಲ್ಲ, ರಸ್ತೆಗಳಿಗೆ ಡಾಂಬರೀಕರಣ ಮಾಡಿಲ್ಲ, ವಿದ್ಯುತ್ ಸೌಕರ್ಯ ಕೊಟ್ಟಿಲ್ಲ, ಒಳಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ, ಸಮರ್ಪಕ ಕುಡಿಯುವಂತಹ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಮಳೆ ನೀರು ಹೊರಗಡೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿಲ್ಲ, ಸರಿಯಾಗಿ ಸಂಪರ್ಕ ರಸ್ತೆಗಳು ಇಲ್ಲ. ಹೀಗೆ ಅವ್ಯವಸ್ಥೆಗಳ ಆಗರಗಳನ್ನು ನಿರ್ಮಾಣ ಮಾಡಿಕೊಂಡು ಆ ಮಾಲೀಕರಿಗೆ ಸರಿಯಾಗಿ ಆಸ್ತಿ ಮಾಲೀಕತ್ವವೂ ಸಹ ಸಿಗದಂತೆ ಆಗಿದೆ. ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಮಾಲೀಕರು. ಹೀಗಾಗಿ 2024ರಲ್ಲಿ ನಮ್ಮ ಸರ್ಕಾರ ಏನಿದೆ ಬಹಳ ಕಟುವಾದಂತಹ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದೆ. ಇಂತಹ ಅನಧಿಕೃತ ಬಡಾವಣೆಗಳಿಗೆ ಸಂಪೂರ್ಣವಾದಂತಹ ವಿರಾಮವನ್ನು ಹಾಕಿ ಅಕ್ರಮಗಳನ್ನು ತಡೆಗಟ್ಟುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಕೂಡ ಮಾಡಿದೆ. ಇದರ ಜೊತೆಗೆ ದಶಕಗಳ ಹಿಂದೆ ನಿರ್ಮಾಣವಾದಂತಹ ಬಡಾವಣೆಗಳ ಆಸ್ತಿ ಮಾಲೀಕರಿಗೂ ಸಹ ಸೂಕ್ತವಾದಂತಹ ಪರಿಹಾರವನ್ನು ಕೊಡೋದಕ್ಕೆ ಕೂಡ ನಾವು ಮುಂದಾಗಿದ್ದೇವೆ. ಈ ಹಿಂದೆ ಅಂತಹ ಆಸ್ತಿ ಮಾಲೀಕರಿಗೆ ಬಿ ಖಾತೆಯನ್ನು ಕೊಟ್ಟಿದ್ರು. ಖಾತೆ ನೀಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ ಆವಾಗ. ಆದರೆ ಖಾತೆಯನ್ನು ಮಾಡಿಕೊಟ್ರೆ ಮಾತ್ರ ಅವರ ಮಾಲೀಕತ್ವದ ಗ್ಯಾರಂಟಿಗೆ ತೂಕ ಇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಅಂದರೆ ಅನಧಿಕೃತ ಬಡಾವಣೆಗಳನ್ನು ನಿರ್ಮಾಣ ಮಾಡುವಾಗ ಬಿಡಲಾಗಿರುವಂತಹ ರಸ್ತೆಗಳೇನಿದೆ ಈಗಲೂ ಸಹ ಮೂಲ ಜಮೀನು ಮಾಲೀಕರ ಹೆಸರಿನಲ್ಲೇ ಇದೆ ಆ ರಸ್ತೆಗಳು. ಹೊಸ ತಿದ್ದುಪಡಿ ಪ್ರಕಾರ ಈ ರಸ್ತೆಗಳನ್ನು ಸ್ಥಳೀಯ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಸಿಗುತ್ತೆ. ಬಿ ಖಾತಾದಿಂದ ಖಾತಾಗೆ ಬಡ್ತಿಯನ್ನು ಕೊಡಲಾಗ್ತಾ ಇದೆ. ರಸ್ತೆಗಳು ಅಧಿಕೃತ ಆಗ್ತಿದ್ದಂತೆ ಆ ಬಡಾವಣೆಗಳಲ್ಲಿರುವಂತಹ ನಿವೇಶನ ಇರ್ಬೋದು ಅಥವಾ ಮನೆಗಳಿಗೆ ನಿಯಮಾನುಸಾರ ಪಕ್ಕಾ ಖಾತೆಯನ್ನು ಕೊಡಲಾಗುತ್ತೆ. ಇದರಿಂದ ಆಸ್ತಿಗೆ 100% ಪರಿಪಕ್ವ ಮಾಲೀಕತ್ವ ಸಿಗುತ್ತೆ. ಸಾರ್ವಜನಿಕರಿಗೆ ಸಿಗುವಂತಹ ಪ್ರಯೋಜನಗಳು ಏನೇನು? ಈ ಖಾತಾ ಸಿಗೋದ್ರಿಂದ ಆಸ್ತಿ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸುಲಭವಾಗಿ ಗೃಹ ಸಾಲ ಇರ್ಬೋದು, ಆಸ್ತಿ ಸಾಲ ಸಿಗುತ್ತೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ, ಪ್ಲ್ಯಾನ್ ಅಪ್ರೂವಲ್ಲು, ಮನೆ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ಲು, ಜೊತೆಗೆ ವಾಸ ಯೋಗ್ಯ ಪ್ರಮಾಣ ಪತ್ರ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪಡೆಯೋದಕ್ಕೆ ಇದ್ದಂತಹ ಏನಾದರೂ ಅಡೆತಡೆಗಳಿದ್ದರೆ ಈ ಸರ್ಟಿಫಿಕೇಟನ್ನು ಏನಾದರೂ ತಗೊಳ್ಳೋದಕ್ಕೆ ಅಡೆತಡೆಗಳು ಇದ್ದಲ್ಲಿ ಅದು ನಿವಾರಣೆ ಕೂಡ ಖಾತೆಯಿಂದ ಆಗುತ್ತೆ. ಇನ್ನು ಈ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲ ನಗರ ಪಾಲಿಕೆಗಳು, ಪುರಸಭೆಗಳು ಹಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಸಹ ವಿಸ್ತಾರ ಮಾಡಲಾಗ್ತಾ ಇದೆ. ದಶಕಗಳಿಂದ
ತ್ರಿಶಂಕು ಸ್ಥಿತಿಯಲ್ಲಿದ್ದಂತಹ ಲಕ್ಷಾಂತರ ಆಸ್ತಿ ಮಾಲೀಕರ ಹಿತದೃಷ್ಟಿಯಿಂದ ತರಲಾದಂತಹ ಈ ಒಂದು ಐತಿಹಾಸಿಕ ತಿದ್ದುಪಡಿಗೆ ಸದನ ಸರ್ವಾನುಮತದಿಂದ ಅನುಮೋದನೆ ಕೂಡ ಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.